ಕೋರ್ಟ್ನಲ್ಲಿ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ. ಈಗ ವಾದ ಮಂಡನೆ ಆಗ್ತಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಅರ್ಜಿ ವಿಚಾರಣೆ ಇದು. ಆಕ್ಷೇಪಣೆ ಪ್ರತಿಯನ್ನ ಎಸ್ಐಟಿ ಪರ ಎಸ್ಪಿಪಿ ಜಗದೀಶ್ ಅವರು ಈಗಾಗಲೇ ಸಲ್ಲಿಸಿದ್ದಾರೆ. ನಿನ್ನೆ ಅದೇ ಕ್ವಶನ್ ಅನ್ನ ಮಾಡಲಾಗಿತ್ತು. ಆಬ್ಜೆಕ್ಷನ್ ಏನಾದ್ರೂ ನೀವು ಮಾಡಿದ್ರಾ ಅನ್ನುವಂತ ಪ್ರಶ್ನೆಯನ್ನ ನ್ಯಾಯಾಧೀಶರು ಮಾಡಿದ್ರು. ಇಲ್ಲ ಸ್ವಾಮಿ ಮಾಡ್ತೀವಿ ಅಂತ ಕೂಡ ಅಲ್ಲಿ ಹೇಳಲಾಗಿತ್ತು. ಆದ್ರೆ ಈಗ ಭವಾನಿ ಪರ ಸೀನಿಯರ್ ಕೌನ್ಸಿಲ್ ಸಂದೇಶ್ ಚೌಟಾ ಅವರು ತಮ್ಮ ವಾದವನ್ನ ಶುರು ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಆರೋಪಿ ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಹಾಗಾದ್ರೆ ಸಂದೇಶ್ ಚೌಟಾ ಏನೆಲ್ಲ ವಾದ ಮಂಡಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅಂತ ನೋಡ್ತಾ ಹೋಗೋಣ. ಆಕ್ಷೇಪಣೆ ಪ್ರತಿಯನ್ನ ಈಗಾಗಲೇ ಎಸ್ಐಟಿ ಎಸ್ಪಿಪಿ ಸಲ್ಲಿಕೆ ಮಾಡಿದ್ದಾರೆ. ಭವಾನಿ ರೇವಣ್ಣ ಪರ ಸಂದೇಶ್ ಚೌಟಾ ಅವರ ವಾದ ಮಂಡನೆ ಈಗ ಆರಂಭ ಆಗಿದೆ. ಮೊದಲಿಗೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಈ ದೂರಿನ ಅರ್ಜಿದಾರರ ಬಗ್ಗೆ ಉಲ್ಲೇಖನೇ ಇಲ್ಲ. ಅಂದ್ರೆ ಈ ದೂರಲ್ಲಿ KR ನಗರ ಕಿಡ್ನಾಪ್ ಕೇಸ್ ಏನ್ ದಾಖಲಾಗಿದೆಯಲ್ಲ, ಅದರಲ್ಲಿ A2 ಆರೋಪಿಯನ್ನ ಮೊದಲು ಬಂಧನ ಮಾಡಲಾಯಿತು, ನಂತರ A1 ಆರೋಪಿಯವರನ್ನು ಕೂಡ ಬಂಧನ ಮಾಡಲಾಯಿತು. ಅದಾದ ನಂತರ ಜಾಮೀನಿನ ಮೇಲೆ ಸದ್ಯಕ್ಕೆ ಹೊರಗಡೆ ಇದ್ದಾರೆ. ಅದೇ ರೀತಿ ಇವ್ರನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿತ್ತಾ? ಇಲ್ಲ, ಅಲ್ಲಿ ಅವರ ಹೆಸರು ಮೆನ್ಷನ್ ಆಗಿಲ್ಲ. ಆ ದೂರಿನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿಲ್ಲ ಅನ್ನುವಂತಹ ವಾದವನ್ನ ಇಲ್ಲಿ ಸಂದೇಶ್ ಚೌಟಾ ಆರಂಭ ಮಾಡಿದ್ದಾರೆ. ದೂರುದಾರ ಹೇಳೋದು ರೇವಣ್ಣ ಮನೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ರು ಅಂತ. ಆ ದೂರುದಾರೆ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ, ಕಿಡ್ನಾಪ್ ಆಗಿದ್ದಂತಹ ಮಹಿಳೆ ಅಂತ ಏನು ಹೇಳಲಾಗ್ತಾ ಇದೆ, ಆ ಮಹಿಳೆ ಏನಿದ್ದಾರೆ ಅವರು ರೇವಣ್ಣನವರ ಮನೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ರು ಅಷ್ಟೇ ಅನ್ನುವಂತಹ ವಾದವನ್ನ ಇಲ್ಲಿ ಸಂದೇಶ್ ಚೌಟಾ ಅವರು ಮುಂದಿಡ್ತಾ ಇದ್ದಾರೆ. ಆ ನಂತರ 3 ವರ್ಷ ಅವರು ಕೆಲಸಕ್ಕೆ ಹೋಗಿರ್ಲಿಲ್ಲ. ರೇವಣ್ಣನವರ ಮನೆಗೆ 3 ವರ್ಷ ಮತ್ತೆ ಅವರು ಕೆಲಸಕ್ಕೆ ಹೋಗಿರ್ಲಿಲ್ಲ. ಪ್ರಕರಣದಲ್ಲಿ ಭವಾನಿ ಆರೋಪಿ ಅಲ್ಲ. ಭವಾನಿ ಅವರನ್ನ ಇಲ್ಲಿ ಆರೋಪಿ ಅಂತನೂ ಕೂಡ ಅವರು ಮಾಡಿಲ್ಲ. ಕಂಪ್ಲೇಂಟ್ ನಲ್ಲಿ ಆ ಬಗ್ಗೆ ದಾಖಲು ಕೂಡ ಆಗಿಲ್ಲ. ಭವಾನಿ ಅವರ ಹೆಸರನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಆ ಸಂತ್ರಸ್ತೆ ಏನಿದ್ದಾರೆ, KR ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತಿಯ ಪುತ್ರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಆ ಕಂಪ್ಲೇಂಟ್ ನಲ್ಲಿ ಸತೀಶ್ ಬಾಬು ಅವರನ್ನ A2 ಮತ್ತು ರೇವಣ್ಣನವರನ್ನ A1 ಆರೋಪಿಯನ್ನಾಗಿ ಮಾಡಲಾಗುತ್ತೆ. ಆದ್ರೆ ಬಾಬು ಅನ್ನುವಂತಹ ವ್ಯಕ್ತಿ ಏನಿದಾನಲ್ಲ, ಆತ ಭವಾನಿ ರೇವಣ್ಣನವರ ದೂರದ ಸಂಬಂಧಿ. ಇದೆಲ್ಲಕ್ಕೂ ಇವರ ಕುಮ್ಮಕ್ಕಿದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಈಗ ಸಂದೇಶ್ ಚೌಟಾ ಕ್ಲಾರಿಫೈ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಭವಾನಿ ಆರೋಪಿ ಅಲ್ಲ, ಆದ್ರೆ ಚುನಾವಣೆಗೂ ಮುನ್ನ ಕೆಲ ದಿನ ಮನೆಗೆ ಕರೆಸಿಕೊಂಡಿದ್ರು. 6 ವರ್ಷ ಈಗಾಗಲೇ ಕೆಲಸ ಮಾಡಿ ಅವ್ರು ಬಿಟ್ಟಿರ್ತಾರೆ, ಮತ್ತೆ 3 ವರ್ಷ ಗ್ಯಾಪ್ ಆಗಿರುತ್ತೆ. ಆದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತೆ ಆ ಸಂತ್ರಸ್ತೆಯನ್ನ ತಮ್ಮ ಮನೆಗೆ ಕರೆಸಿಕೊಂಡಿದ್ರು ಅನ್ನುವಂತಹ ಮಾತನ್ನ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಚೌಟಾ. ಇನ್ನು ಭವಾನಿ ರೇವಣ್ಣಗೆ ನೋಟಿಸ್ ನೀಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಎಸ್ಐಟಿ ಎಸ್ಪಿಪಿಗೆ ಕೇಳ್ತಾರೆ. ಆಗ ಎಸ್ಪಿಪಿ, ಇಲ್ಲ ಸ್ವಾಮಿ, ಭವಾನಿ ಅವರಿಗೆ ನಾವು ಯಾವುದೇ ರೀತಿಯಾಗಿರುವಂತಹ ನೋಟಿಸ್ ನೀಡಿಲ್ಲ ಅಂತ ಹೇಳ್ತಾರೆ. ಪ್ರಕರಣದ ದೂರಿನ ಬಗ್ಗೆ ವಾದಿಸ್ತಾ ಇದ್ದಾರೆ ಸಂದೇಶ್ ಚೌಟಾ. ಪ್ರಕರಣದಲ್ಲಿ 21ರ ಮೇ 21ನೇ ತಾರೀಕು ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆಗಿದೆ. ಹಾಸನದ ಬೀದಿಗಳಲ್ಲಿ, ಹಾಸನದ ಬೇರೆ ಬೇರೆ ಜನನಿಬಿಡ ಪ್ರದೇಶದಲ್ಲಿ, ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ, ಪಾರ್ಕ್ನಲ್ಲಿ ಆ ಪೆನ್ ಡ್ರೈವ್ ಅನ್ನ ಇಟ್ಟು ಹೋಗಲಾಗಿದೆ. ಅದು ಪ್ರಜ್ವಲ್ ಇದ್ದಾನೆ ಎನ್ನಲಾಗ್ತಾ ಇರುವಂತಹ ವಿಡಿಯೋನ ಪೆನ್ ಡ್ರೈವ್ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಚೌಟಾ ಅವರು. ಈವರೆಗೆ ಭವಾನಿಯನ್ನ ಆರೋಪಿಯಾಗಿ ಸೇರಿಸಿಲ್ಲ, ಆದ್ರೆ ಸಂಗ್ರಹ ಆಗಿರುವಂತಹ ಸಾಕ್ಷಿಗಳ ಪ್ರಕಾರ ಸೇರಿಸಬಹುದು. ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಎಸ್ಐಟಿ ಎಸ್ಪಿಪಿ ಜಗದೀಶ್ ಅವರು ಈ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ನೀಡ್ತಾರೆ. ಇದುವರೆಗೂ ಭವಾನಿ ಅವರನ್ನ ನಾವು ಆರೋಪಿಯಾಗಿ ಸೇರಿಸಿಲ್ಲ, ಅವರ ವಿರುದ್ಧ ದೂರು ಕೂಡ ದಾಖಲಾಗಿಲ್ಲ, ಅವ್ರಿಗೆ ನೋಟಿಸ್ ಕೂಡ ನೀಡಿಲ್ಲ. ಆದರೆ ಈಗ ನಮಗೆ ಸಿಕ್ಕಿರುವಂತಹ ಸಾಕ್ಷ್ಯಗಳ ಆಧಾರದ ಮೇಲೆ, ಮಾಹಿತಿಯ ಆಧಾರದ ಮೇಲೆ ಅವರ ಹೆಸರನ್ನೂ ಕೂಡ ನಾವು ಸೇರಿಸುವಂತಹ ಪರ್ಮಿಷನ್ ಸಾಧ್ಯತೆ ಇದೆ ಅಂತ ಹೇಳಿ ಎಸ್ಪಿಪಿ ಕೋರ್ಟ್ಗೆ ಮಾಹಿತಿಯನ್ನ ನೀಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಸಲ್ಲಿಕೆ ಮಾಡಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ, ಯಾಕಂದ್ರೆ ಈ ಕೇಸ್ನಲ್ಲಿ ತರಾತುರಿಯಲ್ಲಿ ಕಿಡ್ನಾಪ್ ಕೇಸನ್ನ ಹಾಕಲಾಗಿದೆ ಅನ್ನುವಂಥ ಪಾಯಿಂಟ್ ಅನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಅದು ಬೇಲೆಬೆಲ್ ಸೆಕ್ಷನ್ ಹಾಕಲಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇನ್ನು ರೇವಣ್ಣ ಕೇಸ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ವಿಚಾರಣೆಯ ದಿನವೇ ವಿಕ್ಟಿಮ್ ಪತ್ತೆಯಾಗಿದ್ರು.
ಆ ಬಗ್ಗೆ ಮೀಡಿಯಾದಲ್ಲೂ ಕೂಡ ವರದಿಯಾಗಿತ್ತು ಅನ್ನುವಂತಹ ವಾದವನ್ನ ಮಂಡಿಸ್ತಾರೆ ಎಸ್ಪಿಪಿ. ರೇವಣ್ಣ ಪ್ರಕರಣದ ಅಂಶಗಳ ಬಗ್ಗೆ ಉಲ್ಲೇಖಿಸಿ ವಾದವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಮಂಡಿಸ್ತಾ ಇದ್ದಾರೆ. ಇನ್ನು ಮೀಡಿಯಾದಲ್ಲಿ ಅನೇಕ ವರದಿಯಾಗಿದೆ. ಅದು ಭವಾನಿಗೆ ನೋಟಿಸ್ ಜಾರಿಯಾಗಿದೆ ಅನ್ನೋದರ ಕುರಿತಂತೆ ವರದಿಯಾಗಿದೆ. ಅಷ್ಟೇ ಅಲ್ಲ, ಅವರ ಮನೆ ಬಾಗಿಲಿಗೆ ಆ ನೋಟಿಸನ್ನ ಅಂಟಿಸಿ ಬರಲಾಗಿದೆ ಅನ್ನುವಂಥ ವರದಿಯಾಗಿದೆ. 3 ಬಾರಿ ವರದಿಯಾಗಿರುವ ಬಗ್ಗೆ ಉಲ್ಲೇಖ ಕೂಡ ಅಲ್ಲಿ ಆಗುತ್ತೆ. ಇನ್ನು ಮೀಡಿಯಾ SIT ಮೂಲಗಳಂತ ವರದಿಯಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಹಾಸನದ ಲೋಕಲ್ ಪೊಲೀಸರ ಮೂಲಕ ನೀಡಲಾಗಿದೆ ಈ ವರದಿ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ದಿನಾಂಕ 15/5/2024 SIT ಮುಖ್ಯಸ್ಥರ ಮಾಹಿತಿಯೊಂದು ವರದಿಯಾಗಿದೆ. ಏನಿದೆ ಅದರಲ್ಲಿ? ಹಾಗಾದ್ರೆ ಮಾಧ್ಯಮ ಮತ್ತು ಪೇಪರ್ಗಳಲ್ಲಿ ಈ ಪ್ರತಿಗಳು ಸಲ್ಲಿಕೆಯಾಗಿದೆ ಅಂತ ಹೇಳ್ತಾರೆ. ಭವಾನಿಯವರು SITಗೆ ಪತ್ರ ಬರೆದಿದ್ದಾರೆ ಅನ್ನೋದನ್ನ ಅಲ್ಲಿ ಆ ಪೇಪರ್ನಲ್ಲಿ ವರದಿಯಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ನಾನು ನಿಮ್ಮ ವಿಚಾರಣೆಗೆ ಸಿದ್ಧ, ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿ ಭವಾನಿಯವರು SITಗೆ ಪತ್ರ ಬರೆದಿದ್ದಾರೆ ಅನ್ನೋದು ವರದಿಯಾಗಿತ್ತು ಅನ್ನುವಂತಹ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಆದರೆ ನೋಟಿಸ್ ನೀಡದ SIT ನಾವು ಅರ್ಜಿ ಹಾಕಿದ ಮೇಲೆ ಬೇರೆ ಹೇಳ್ತಾ ಇದೆ ಅನ್ನುವಂಥದ್ದು ಸಂದೇಶ್ ಚೌಟ ಅವರ ವಾದ ಅಲ್ಲಿ ಆಗಿದೆ. ನೋಟಿಸ್ ನೀಡದೇನೆ ಅವ್ರನ್ನ ವಿಚಾರಣೆಗೆ ಒಳಪಡಿಸೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. SIT ಹೇಳುತ್ತೆ, ನಾವು ಅರ್ಜಿ ಹಾಕಿದ ಮೇಲೆ ಬೇರೆಯದ್ದನ್ನ ಈಗ ಹೇಳ್ತಾ ಇದ್ದಾರೆ, ನಾವು ಇವರ ಹೆಸರನ್ನ ಮೆನ್ಷನ್ ಮಾಡಬಹುದು ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ ಹೇಳಿ ಸಂದೇಶ್ ಚೌಟ ಹೇಳ್ತಾರೆ. ಇನ್ನು ಭವಾನಿಯವರ ಆರೋಪಿ ಮಾಡಬಹುದೆಂದು ಆಕ್ಷೇಪಣೆಯಲ್ಲಿ ಹೇಳಿಕೆಯನ್ನ ಈಗಾಗಲೇ ನೀಡಲಾಗಿದೆ. 2ನೇ ಆರೋಪಿ ಸತೀಶ್ ಬಾಬಣ್ಣ ಹೇಳಿಕೆಯ ಬಗ್ಗೆಯೂ ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಆ ಸತೀಶ್ ಬಾಬುನನ್ನ ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿತ್ತು. ತದನಂತರ SIT ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಸತೀಶ್ ಬಾಬು ಯಾವೆಲ್ಲ ವಿಷಯಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೋ ಅದರ ಆಧಾರದ ಮೇಲೆ ಅದರ ಬಗ್ಗೆ ಉಲ್ಲೇಖವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. A1 ಮತ್ತು A2 ಸೇರಿ ಮಾಡಿದ್ರೆ ಇವರಿಗೆ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ A1 ಈ KR ನಗರ ಕೇಸ್ನಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ A1 ಆರೋಪಿ HD ರೇವಣ್ಣನವರಿದ್ದಾರೆ, A2 ಸತೀಶ್ ಬಾಬಣ್ಣ ಅವರಿದ್ದಾರೆ. ಸೊ ಇವರಿಬ್ರು ಸೇರ್ಕೊಂಡು ಆ ಕೆಲಸ ಮಾಡಿದ್ರೆ ಭವಾನಿಯವರ ಹೆಸರು ಯಾಕೆ ಬರ್ತಿದೆ ಅನ್ನುವಂತಹ ಪ್ರಸ್ತಾಪವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಈ ಪ್ರಕರಣಕ್ಕೂ ಈ ಇಬ್ಬರಿಗೂ ಭವಾನಿಯವರಿಗೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನ ಚೌಟ ಅಲ್ಲಿ ಮಾಡ್ತಿದ್ದಾರೆ. ಇನ್ನು ಪ್ರಕರಣದಲ್ಲಿ ರಾಜ್ಗೋಪಾಲ್ಗೆ SIT ಸಮನ್ಸ್ ಕೊಡುತ್ತೆ. ಆ ಹೇಳಿಕೆ ನೀಡಲು ಬಂದಾಗ SIT ಒತ್ತಡ ಹಾಕಿದೆ ಅನ್ನುವಂತಹ ಆರೋಪವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಭವಾನಿ ಹೆಸರು ಹೇಳುವಂತೆ ಒತ್ತಾಯ ಮಾಡಲಾಗಿದೆ ಅನ್ನುವಂತಹ ಮಾತನ್ನು ಕೂಡ ಅಲ್ಲಿ ಸಂದೇಶ್ ಚೌಟ ಹೇಳ್ತಿದ್ದಾರೆ. ಅದಕ್ಕೆ ರಾಜ್ಗೋಪಾಲ್ ನ್ಯಾಷನಲ್ ವುಮೆನ್ಸ್ ರೈಟ್ಸ್ ಚೀಫ್ ಜಸ್ಟಿಸ್ಗೆ ಪತ್ರ ಬರೆದು ಅಳಲು ತೋಡಿಕೊಂಡಿದ್ದಾರೆ. ಆ ಪತ್ರವನ್ನ ಈಗ ಸಂದೇಶ್ ಚೌಟ ಅವರು ಓದ್ತಾ ಇದ್ದಾರೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲದೇ ಇದ್ದರೂ ಕೂಡ ನನಗೆ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಅಲ್ಲಿ ಮಾಡಲಾಗಿದೆ. ಅನೇಕ ಬಾರಿ ಕರೆ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಗ ಭವಾನಿ ಹೆಸರು ಹೇಳದಿದ್ದರೆ ನಿಮಗೆ ತೊಂದರೆಯಾಗುತ್ತೆ ಅನ್ನುವಂತಹ ಬೆದರಿಕೆಯನ್ನು ಕೂಡ ಒಡ್ಡಲಾಗಿತ್ತಂತೆ. ಅದಾದ ಬಳಿಕ ಅದನ್ನ ಒಪ್ಪದ ಹಿನ್ನೆಲೆಯಲ್ಲಿ ಅವರ ಆರೋಪಿ A7 ಅನ್ನಾಗಿ ಈ ಕೇಸ್ನಲ್ಲಿ ಅವ್ರಿಗೆ ಮಾಡಲಾಗಿದೆ ಅನ್ನುವಂತಹ ವಾದವನ್ನು ಕೂಡ ಇಲ್ಲಿ ಮಂಡಿಸಲಾಗ್ತಾ ಇದೆ. ಸದ್ಯ ರಾಜ್ಗೋಪಾಲ್ ಜೈಲಿನಲ್ಲಿ ಇದ್ದಾರೆ. FIR ಸೆಪ್ಟೆಂಬರ್ಗಳ ಸಂಖ್ಯೆಗಳ ಬಗ್ಗೆ ಉಲ್ಲೇಖಿಸಿ ವಾದವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. IPC ಸೆಕ್ಷನ್ 364A ಬಗ್ಗೆ ಉಲ್ಲೇಖಿಸಿ ಅಲ್ಲಿ ವಾದ ಮಾಡಲಾಗ್ತಾ ಇದೆ. ಈ ಸೆಕ್ಷನ್ ಹಾಕಿರೋದ್ರಲ್ಲಿ ಪ್ರಮುಖ ಅಂಶಗಳೇ ಇಲ್ಲ ಅನ್ನುವಂತಹ ವಾದ ಪ್ರಸ್ತಾಪ ಆಗ್ತಾ ಇದೆ. ಅಲ್ಲಿ ಏನು ಹೇಳುತ್ತೆ? ಅದು ಒತ್ತಡ, ಕಿರುಕುಳ ಮತ್ತು ಡಿಮ್ಯಾಂಡ್ ಇಲ್ಲ ಅನ್ನುವಂತಹ ಸೆಕ್ಷನ್ ಅದನ್ನ ಅಲ್ಲಿ ಓದಲಾಗ್ತಾ ಇದೆ. ಹೀಗಾಗಿ ಈ ಸೆಕ್ಷನ್ ಅಪ್ಲೈ ಆಗಲ್ಲ ಅನ್ನುವಂತಹ ವಾದವನ್ನು ಕೂಡ ಅಲ್ಲಿ ಮಂಡಿಸ್ತಾ ಇದ್ದಾರೆ ಸಂದೇಶ್ ಚೌಟ ಅವರು. ಮೊದಲ ರಿಮ್ಯಾಂಡ್ ಅರ್ಜಿಯ ಬಗ್ಗೆ ವಾದ ಮಾಡಲಾಗ್ತಾ ಇದೆ. ಇಲ್ಲಿ ಯಾವ ಆರೋಪಿಯೂ ಭವಾನಿ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಕಿಡ್ನ್ಯಾಪ್ ಆಗಿದ್ರು ಅಂತ ಹೇಳಲಾಗ್ತಾ ಇದ್ದಂತಹ ಸಂತ್ರಸ್ತೆ ಕೂಡ ಭವಾನಿಯವರ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ.
ಈ ಬಾಬಣ್ಣ ಏನಿದ್ದಾನೆ ಆತನನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನೂ ಭವಾನಿ ಅವರ ಬಗ್ಗೆ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಹಾಗಿದ್ರೂ ಕೂಡ ಈ ಸೆಕ್ಷನ್ ಯಾಕೆ ಅನ್ನುವಂತಹ ಪ್ರಶ್ನೆ, SIT ಆಕ್ಷೇಪಣೆಯ ಅಂಶಗಳಿಗೆ ಸಂದೇಶ್ ಚೌಟಾ ಅವರ ವಾದ ಮಂಡನೆ ಈ ರೀತಿ ಆಗ್ತಾ ಇದೆ. ಇನ್ನು SIT ಪ್ರಕರಣದ ಪ್ರಮುಖ ಅಂಶಗಳನ್ನೇ ಹೇಳಿಲ್ಲ ಅಂತ ಚೌಟಾ ಹೇಳ್ತಿದ್ದಾರೆ. ಸತೀಶ್ ಬಾಬಣ್ಣ ರಿಮ್ಯಾಂಡ್ ಅರ್ಜಿಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದು ಇಲ್ಲಿ SIT ಪಾರದರ್ಶಕ ತನಿಖೆ ನಡೆಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಿದೆ. ಇದಕ್ಕೆ ಅನೇಕ ಅನುಮಾನಗಳು ಕೂಡ ಮೂಡ್ತಿವೆ ಅಂತ ಹೇಳಿ ಸಂದೇಶ್ ಚೌಟಾ ಹೇಳ್ತಿದ್ದಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ 4-5ರಂದು ವಿಕ್ಟಿಮ್ ಪತ್ತೆ ಅಂತ ಹೇಳ್ತಾರೆ. ಸೊ 4-5 ಜನ ವಿಕ್ಟಿಮ್ಸ್ಗಳು ಪತ್ತೆ ಆಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅಂದು ಸಂಜೆ ನಿರೀಕ್ಷಣಾ ಜಾಮೀನು ತಿರಸ್ಕಾರ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಈ ಬಗ್ಗೆ ಸ್ವತಃ SIT ಹೇಳಿದೆ ಅನ್ನುವಂತಹ ವಾದವನ್ನ ಸಂದೇಶ್ ಚೌಟಾ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಸಂದೇಶ್ ಚೌಟಾ ಅವರ ವಾದ ಈ ರೀತಿಯಾಗಿದೆ. ಸತೀಶ್ ಬಾಬಣ್ಣ ರಿಮ್ಯಾಂಡ್ ಅರ್ಜಿಯ ಬಗ್ಗೆ ಉಲ್ಲೇಖವನ್ನ ಅವರು ಮಾಡ್ತಾರೆ. ಇದು ಇಲ್ಲಿ SIT ಪಾರದರ್ಶಕ ತನಿಖೆಯನ್ನ ನಡೆಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಆದರೆ ಇದಕ್ಕೆ ಯಾವುದೇ ಮೆಟೀರಿಯಲ್ ಸಾಕ್ಷಿಗಳು ಇಲ್ಲ ಅನ್ನೋದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಭವಾನಿ ಪ್ರಕರಣದಲ್ಲಿ ಕ್ರೂಷಿಯಲ್ ರೂಲ್ ಇದೆ ಅಂತ ಹೇಳ್ತಾರೆ. ಇವರು ಸಾಕ್ಷಿನಾಶ ಯತ್ನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ SIT ಹೇಳ್ತಿದೆ ಅಂತ ಹೇಳಿ ಸೀನಿಯರ್ ಕೌನ್ಸಿಲ್ ಸಂದೇಶ್ ಚೌಟಾ ಅವರು ಹೇಳ್ತಿದ್ದಾರೆ. ಇನ್ನು ಸತೀಶ್ ಬಾಬಣ್ಣ ರಿಮ್ಯಾಂಡ್ ಅರ್ಜಿಯ ಬಗ್ಗೆನೂ ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಇಲ್ಲಿ SIT ಪಾರದರ್ಶಕ ತನಿಖೆ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ ಅನ್ನುವಂತಹ ಅನುಮಾನ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಅನೇಕ ಅನುಮಾನಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ್ತಿವೆ ಅಂತ ಹೇಳ್ತಾರೆ. ಇನ್ನು ರಿಮ್ಯಾಂಡ್ ಅರ್ಜಿಯಲ್ಲಿ 4ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 4ರಂದು ವಿಕ್ಟಿಮ್ ಪತ್ತೆ ಅಂತ ಹೇಳ್ತಾರೆ. ಆದರೆ ಅಂದು ಸಂಜೆ ನಿರೀಕ್ಷಣಾ ಜಾಮೀನು ತಿರಸ್ಕಾರ ಆಗುತ್ತೆ. ಮೇ 5ರಂದು ರೇವಣ್ಣನವರನ್ನ ಬಂಧನ ಮಾಡಲಾಗಿದೆ. ಈ ಬಗ್ಗೆ ಸ್ವತಃ SIT ಕೂಡ ಹೇಳಿದೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಚೌಟಾ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪುನಃ SIT ಆಕ್ಷೇಪಣೆಗೆ ವಾದ ಮಂಡನೆ ಆಗ್ತಾ ಇದೆ. ಇದರಲ್ಲಿ SIT ಭವಾನಿ ಒಳಸಂಚಿನಲ್ಲಿದ್ದಾರೆ ಅಂತ ಹೇಳ್ತಾ ಇದೆ. ಒಳಸಂಚನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಿದೆ. ಆದರೆ ಇದಕ್ಕೆ ಯಾವುದೇ ಮೆಟೀರಿಯಲ್ ಸಾಕ್ಷಿಗಳು ಇಲ್ಲ. ಅಂದ್ರೆ ಈಗ ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು ಭವಾನಿಯವರ ಬಗ್ಗೆ ಈ ರೀತಿಯಾಗಿ ಆರೋಪ ಮಾಡಿಲ್ವಲ್ಲ, ಯಾರು ಭವಾನಿಯವರು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳಲಿಲ್ವಲ್ಲ, ಅಥವಾ ದೌರ್ಜನ್ಯವೆಸಗ್ತಾ ಇದ್ರು ಅನ್ನೋದನ್ನ ಹೇಳಲಿಲ್ವಲ್ಲ, ಹಣಕ್ಕೋಸ್ಕರ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಲ್ವಲ್ಲ. ಇದೇ ವಿಚಾರವನ್ನು ಕೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಭವಾನಿ ಪ್ರಕರಣದಲ್ಲಿ ಕ್ರೂಷಿಯಲ್ ರೂಲ್ ಇದೆ ಅಂತ ಹೇಳ್ತಾರೆ. ಇವರು ಸಾಕ್ಷಿನಾಶ ಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ SIT ಮಾಡ್ತಿದೆ ಅನ್ನುವಂತಹ ವಾದ ಮಂಡನೆ ಅಲ್ಲಿ ಸಂದೇಶ್ ಚೌಟಾ ಮಾಡ್ತಿದ್ದಾರೆ. ಅದು ಹೇಗೆ ಸಾಧ್ಯ ಸ್ವಾಮಿ? ಹಾಗಾದ್ರೆ ಇಲ್ಲಿ ನಾವು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರೋದು ಅದಷ್ಟೇ ಅಲ್ಲದೆ ಓರ್ವ ಮಹಿಳೆ ಹೇಗೆ ಸಾಕ್ಷಿನಾಶವನ್ನ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನ್ಯಾಯಾಲಯದಲ್ಲಿ ಚೌಟಾ ಮಾಡ್ತಿದ್ದಾರೆ. ಈ ಪ್ರಶ್ನೆ ನೇರವಾಗಿ SITಗೆ. ಇಲ್ಲಿ ಭವಾನಿಗೆ ನೋಟಿಸ್ ನೀಡಿಲ್ಲದಿದ್ದರೂ ಆರೋಪಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಾದ ಮಂಡನೆ ಆಗುತ್ತೆ. ಅಂದ್ರೆ ಈ ಹಿಂದೆ 3 ಸಲ ಅವರಿಗೆ ನೋಟಿಸ್ ನೀಡಲಾಗಿತ್ತು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಿತ್ತು. ಮಾಧ್ಯಮಗಳಲ್ಲಿ ಆರ್ಟಿಕಲ್ಸ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಕೂಡ ಆಗಿತ್ತು. ಅದನ್ನ ಪೊಲೀಸರು ಕೂಡ ಕನ್ಸಿಡರ್ ಮಾಡಿದ್ರು ಅನ್ನುವಂಥ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಆದರೆ ಅಲ್ಲಿ ಜಡ್ಜ್ SIT SPPಗೆ ಕೇಳ್ತಾರೆ, ನೀವೇನಾದ್ರೂ ಭವಾನಿ ಅವರಿಗೆ ನೋಟಿಸ್ ಕೊಟ್ಟಿದ್ರಾ ಅಂತ. ಆಗ ಇಲ್ಲ ಅನ್ನುವಂತಹ ಆನ್ಸರ್ SIT ಇಂದ ಹೋಗುತ್ತೆ. ಸೊ ಅಲ್ಲಿಗೆ ಭವಾನಿ ಅವರಿಗೆ ಯಾವುದೇ ನೋಟಿಸ್ ನೀಡಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೀಗಿದ್ರೂ ಕೂಡ ಅವ್ರನ್ನ ಆರೋಪಿಯನ್ನಾಗಿ ಕನ್ಸಿಡರ್ ಮಾಡಲಾಗ್ತಾ ಇದೆಯಲ್ಲ, ಇದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಸಂದೇಶ್ ಚೌಟಾ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ವಿರೋಧಿಗಳನ್ನ ಮುಗಿಸೋದಕ್ಕೆ ಈ ಕೇಸ್ ಮಾಡಿಸಲಾಗಿದೆ. ಇದು ರಾಜಕೀಯ ಷಡ್ಯಂತ್ರದ ಪ್ರಕರಣ ಆಗಿದೆ. ಭವಾನಿ ಪರ ಸೀನಿಯರ್ ಕೌನ್ಸಿಲ್ ಸಂದೇಶ್ ಚೌಟಾ ಇದೆಲ್ಲ ವಾದವನ್ನ ಮಂಡಿಸ್ತಾ ಇರೋದು. ನಿರೀಕ್ಷಣಾ ಜಾಮೀನಿನ ಬಗ್ಗೆ ಹಿಂದಿನ ಪ್ರಕರಣಗಳ ಉಲ್ಲೇಖವನ್ನ ಆರಂಭಿಸಿದ
ಸಂದೇಶ್ ಚೌಟ ಅವರು. ಅಂದರೆ ಹಿಂದಿನ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿತ್ತು ಅನ್ನುವಂತಹ ಪ್ರಸ್ತಾಪವನ್ನು ಕೂಡ ಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 438 ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿರುವ ಅಂಶಗಳ ಉಲ್ಲೇಖವನ್ನ ಸಂದೇಶ್ ಚೌಟ ಅವರು ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಯಾವಾಗ ಸೆಕ್ಷನ್ 438 ಅಪ್ಲೈ ಆಗುತ್ತೋ ಅನ್ನುವಂತಹ ಅಂಶಗಳ ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖಿಸಲಾಗ್ತಾ ಇದೆ. ನಿರೀಕ್ಷಣಾ ಜಾಮೀನಿನ ಬಗ್ಗೆ, ಹಿಂದಿನ ಪ್ರಕರಣಗಳ ಬಗ್ಗೆ ಇಲ್ಲಿ ಮೆಲುಕು ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ನೋಟಿಸ್ ನೀಡದೇ ಇದ್ರೂ ಕೂಡ ಇವ್ರನ್ನ ಆರೋಪಿಯನ್ನಾಗಿ ಹೇಗೆ ಕನ್ಸಿಡರ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಒಂದು ಕೂಡ. ಆದರೆ ಭವಾನಿಗೆ ಬಂಧನ ಭೀತಿ ಕಾಡ್ತಾ ಇದೆ. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತಿಗೆ ಆ ಅರ್ಜಿಯ ವಾದ ಮಂಡನೆ ಪೋಸ್ಟ್ಪೋನ್ ಆಯಿತು. ನೀವು ಆಕ್ಷೇಪಣೆಯನ್ನ ಸಲ್ಲಿಸೇ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ನ್ಯಾಯಾಲಯದಲ್ಲಿ ಮೂಡಿತ್ತು. ಸೊ ಹಾಗಾಗಿ SIT ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೆಲವೊಂದು ಸಮಯ ನಮಗೆ ಕಾಲಾವಕಾಶ ನೀಡಿ ಅನ್ನುವಂತಹ ವಾದವನ್ನು ಕೂಡ, ತನ್ನ ಮಾತನ್ನು ಕೂಡ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡುತ್ತೆ. ಅದರಂತೆ ಇವತ್ತು ಆಕ್ಷೇಪಣೆ ಸಲ್ಲಿಕೆ ಕೂಡ ಆಗಿದೆ. ಅದಾದ ನಂತರ ಭವಾನಿ ಪರವಾಗಿರುವಂತಹ ವಕೀಲ ಸಂದೇಶ್ ಚೌಟ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಹಳೆಯ ಪ್ರಕರಣಗಳನ್ನ ಈ ನಿರೀಕ್ಷಣಾ ಜಾಮೀನಿನ ಕುರಿತಂತೆ ಉಲ್ಲೇಖ ಮಾಡುವಂತಹ, ಪ್ರಸ್ತಾಪ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.